ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮೆ ಬೆಳೆಗಾರನಾಗಿದ್ದು ಸತತವಾಗಿ 12 ವರ್ಷದಿಂದ ರೇಷ್ಮೆ ಬೆಳೀತಾ ಇದ್ದೀನಿ. ಇತ್ತೀಚಿನ ದಿನಮಾನದಲ್ಲಿ ನನಗೆ ಹಾಲು ರೋಗ ಮತ್ತು ಸಪ್ಪೆ ರೋಗ, ಸುಣಕಟ್ಟು ರೋಗ ಭಾಳ ಕಾಣಿಸ್ತಾ ಇದ್ವು. ಬೆಳೆ ಸರಿಯಾಗಿ ಬರ್ತಾ ಇದ್ದಿಲ್ಲ. ಎಲ್ಲ ಪೌಡ್ರ್ಗಳನ್ನು ಯೂಸ್ ಮಾಡ್ತಾ ಇದ್ದೆ, ಆದರೂ ಕೂಡ ಬೆಳೆ ಸಕ್ಸಸ್ ಆಗ್ತಿದ್ದಿಲ್ಲ. ಯೂಟ್ಯೂಬ್ನಲ್ಲಿ ವಿಜಯ್ ಕುಮಾರ್ ಸರ್ ಅಂತಂದೇಳಿ ಅವರು ಯೂಟ್ಯೂಬ್ನಲ್ಲಿ ರೆಸ್ಕಾ ಪೌಡ್ರ್ ಬಗ್ಗೆ ರೈತರು ಉಪಯೋಗ ಮಾಡಿದ ಬಗ್ಗೆ ತಿಳ್ಕೊಂಡೆ. ಅದೇ ಥರನಾಗಿ ಸತತವಾಗಿ 4 ಬೆಳೆ ಬೆಳೀತಾ ಇದ್ದು ಚೆನ್ನಾಗಿ ಬಂದಿದೆ ಬೆಳೆ. ಇದು 160 ಮೊಟ್ಟೆ ನೋಡಿ, ಈ ಥರ ಇದೆ. ಒಟ್ಟು ಹಾಲಿಲ್ಲ, ಎಲ್ಲಾರ ಒಂದು ಬ್ಲಾಕ್ ಆಗಿದೆ ಅಷ್ಟೇ. ಚೆನ್ನಾಗಿದೆ. ಅವಾಗಿನಕಿನ ಈಗ ಬೆಳೆ ಉತ್ತಮವಾಗಿ ಬರ್ತಾ ಇದೆ ನೋಡಿ. ಇದೇ ಥರನಾಗಿ ಇದು ರೆಸ್ಕಾ ಪವರ್. ಇದನ್ನು ಜ್ವರದಲ್ಲೇ 1 kg ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಜ್ವರ ಕುಂತಾಗ ಇದನ್ನು ಹೊಡಿಬೇಕು ಅಂತ ಹೇಳಿದರು. ಅದೇ ಥರನಾಗಿ ಮಾಡಿದೆ. ಆ ನಂತರ 2 ಮೇವು ಆದ ನಂತರ ರೆಸ್ಕಾ ಪವರ್ ಪ್ಲಸ್ 2 ಮೇವು ಆದ ನಂತರ ಜ್ವರದಿಂದ ಡೈರೆಕ್ಟ್ ಸಪ್ ಕೊಟ್ಟು 2 ಮೇವು ಆದ ನಂತರ ಇದನ್ನು ಉಪಯೋಗ ಮಾಡಿದೆ. ಆ ನಂತರ 1 ದಿನ ಸುಣ್ಣ ಮತ್ತು 3ನೇ ದಿನ ಅಥವಾ 5ನೇ ದಿನ ಈ ಥರ ರೆಸ್ಕಾ ಅಂಕುಶ್ ಆಯುರ್ವೇದ ಈ ಪೌಡ್ರನ್ನು ಯೂಸ್ ಮಾಡಿದೆ. ಚೆನ್ನಾಗಿ ರಿಸಲ್ಟ್ ಬಂದಿದೆ ನೋಡಿ. ಸತತವಾಗಿ 4 ಬೆಳೆ ಆಯಿತು. ಈಗ ಚೆನ್ನಾಗಿದೆ. ರೈತ ಬಾಂಧವರು ಇದರ ಬಗ್ಗೆ ಈ ಪೌಡ್ರ್ ಉಪಯೋಗ ಮಾಡಿದ್ರೆ ಚಲೋ ಆಗುತ್ತೆ, ಬೆಳೆ ಚೆನ್ನಾಗಿ ಬರ್ತವೆ ನೋಡಿ. ಯಾವ ಥರ ಕಟ್ಟಿದೆ ನೋಡಿ, ಒಟ್ಟು ಎಲ್ಲರ ಬ್ಲಾಕ್ ಇಲ್ಲ, ಏನಿಲ್ಲ, ಚೆನ್ನಾಗಿ ಕಟ್ಟಿದೆ. ವಿಜಯ್ ಕುಮಾರ್ ಸರ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತರು ಒಮ್ಮೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಮ್ಮೆ ಉಪಯೋಗ ಮಾಡಿಕೇರಿ ಅಂತಂದು ಹೇಳ್ತೀನಿ. ದಯವಿಟ್ಟು ಇನ್ನು ಇಂಥ ದಿನಮಾನದಾಗ ಬೆಳೆ ಹಾಳಾಗ್ತಾ ಇರ್ತವೆ. ರೈತ ಬಾಂಧವರು ಒಂದು ಉತ್ತಮವಾದ ಬೆಳೆಯನ್ನು ತೆಗೆದ್ರೆ 4 ರೂಪಾಯಿ ಉಳಿತೇವೆ ಅಂತಂದು ನನ್ನ ಅನಿಸಿಕೆ. ನಮಸ್ಕಾರ.